ಬ್ರಹ್ಮ ನಿಮ್ಮ ಹಣೆ ಬರಹದ ಮೇಲೆ ಬರೆದದ್ದನ್ನು ನೀವು ಬದಲಿಸಲಿಕ್ಕೆ ಆಗೋದಿಲ್ಲ. ಅದರ ಬಗ್ಗೆ ಅಸಮಾಧಾನ ಬೇಡ, ಕೀಳರಿಮೆ ಬೇಡ, ಅನಗತ್ಯವಾದ ಆಕ್ರೋಶ ಬೇಡ. ಇವು ನೀವು ಬರೆಯಬೇಕಾದ ನಿಮ್ಮ ಭವಿಷ್ಯದ ಪುಟಗಳು. ಅದನ್ನು ಸರಿಯಾಗಿ ಬರೆಯಿರಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ನಾಗದಿವ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಅದು ನಮ್ಮ ಕಾಲೇಜಿನ ಅಲುಮ್ನೈ ಅಸೋಸಿಯೇಷನ್ ಮೀಟಿಂಗು. ಅಂದರೆ ನಮ್ಮ ಹಳೆಯ ವಿದ್ಯಾರ್ಥಿಗಳ ಒಂದು ಮಿಲನದ ಕಾರ್ಯಕ್ರಮ. ಸಭೆಯೆಲ್ಲ ಮುಗೀತು. ಅದರ ನಂತರ ಹಾಗೆ ಚರ್ಚೆ ಮಾಡುವಾಗ ಅವ್ರ ಮಧ್ಯ ಏನೋ ಒಂದಿಷ್ಟು ವಾಗ್ವಾದ ನಡೀತು. ಅವರೆಲ್ಲ ನನ್ನ ಹತ್ರ ಬಂದಿದ್ದರು. ಅವರಲ್ಲಿ ಒಬ್ಬ ನನ್ನನ್ನು ಕೇಳಿದ, ಸರ್, ನಮ್ಮ ಭವಿಷ್ಯ ನಾವು ಹುಟ್ಟುವಾಗಲೇ ನಿರ್ಧಾರ ಆಗಿಬಿಟ್ಟಿರತ್ತಂತೆ, ನಿಜಾನಾ ಅಂತ. ಇನ್ನೊಬ್ಬ ಕೇಳಿದ, ಸರ್, ಬ್ರಹ್ಮ ನಮ್ಮ ಹಣೆ ಬರಹದ ಮೇಲೆ ನಮ್ಮ ಇಡೀ ಜೀವನ ಚರಿತ್ರೆಯನ್ನೇ ಬರೆದು ಬಿಟ್ಟಿರ್ತಾನೆ, ನಾವು ಅದನ್ನು ಬದಲಿಸಲಿಕ್ಕೆ ಸಾಧ್ಯವೂ ಇಲ್ಲ ಅಂತಾರೆ, ಇದು ನಿಜಾನಾ ಅಂತ. ನಾನು ಹೇಳಿದೆ, ಹೌದು, ಇದು ನಿಜ. ಬ್ರಹ್ಮ ನಿಮ್ಮ ಹಣೆ ಬರಹದ ಮೇಲೆ ಬರೆದದ್ದನ್ನು ನೀವು ಬದಲಿಸಲಿಕ್ಕೆ ಆಗೋದಿಲ್ಲ. ಆದರೆ ನೆನಪಿಡಿ, ದೇವರು ನಿಮ್ಮ ಹಣೆ ಬರಹದ ಮೊದಲನೇ ಕೆಲ ಪುಟಗಳನ್ನು ಮಾತ್ರ ಬರೆದಿದ್ದಾನೆ. ಉಳಿದೆಲ್ಲ ಪುಟಗಳನ್ನು ನಿಮಗೇ ಬರೆದುಕೊಳ್ಳಿ ಅಂತ ಖಾಲಿ ಬಿಟ್ಟಿದ್ದಾನೆ. ಅವ್ರಿಗೆ ಸ್ವಲ್ಪ ಗೊಂದಲ ಆಯಿತು. ಏನು ಸರ್, ಇದರ ಅರ್ಥ ಏನು? ಅದಕ್ಕಾಗಿ ಒಂದು ಸ್ವಲ್ಪ ವಿವರಣೆ ಕೊಟ್ಟೆ. ನೀವು ಹುಟ್ಟುವಾಗ ನಿಮ್ಮ ತಂದೆ ತಾಯಿ ಯಾರಿರಬೇಕು? ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ, ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಯಾರು ಅನ್ನೋದನ್ನು ದೇವರು ಈಗಾಗಲೇ ನಿರ್ಧಾರ ಮಾಡಿದ್ದಾನೆ. ನೀವು ಅದನ್ನು ಬದಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಹುಟ್ಟುವಾಗ ನಿಮ್ಮ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಹೇಗಿರಬೇಕು, ನಿಮ್ಮ ಸಾಮಾಜಿಕ ಸ್ಥಿತಿಗತಿ ಏನು, ಮತ್ತು ಬಹಳ ಮಟ್ಟಿಗೆ ನಿಮ್ಮ ಬಾಲ್ಯದ ಬೆಳವಣಿಗೆ, ಇವೆಲ್ಲವನ್ನೂ ದೇವರು ಈಗಾಗಲೇ ನಿರ್ಧರಿಸಿಬಿಟ್ಟಿದ್ದಾನೆ. ನೀವು ಅದನ್ನು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಆರಂಭಿಕ ಶಿಕ್ಷಣ ಹೇಗಿರಬೇಕು, ಏನಿರಬೇಕು, ಎಲ್ಲಿರಬೇಕು, ಅದು ಈಗಾಗಲೇ ನಿರ್ಧಾರ ಆಗಿದೆ. ಅದನ್ನು ಒಪ್ಪಿಕೊಳ್ಳಿ. ಅದರ ಬಗ್ಗೆ ಅಸಮಾಧಾನ ಬೇಡ, ಕೀಳರಿಮೆ ಬೇಡ, ಅನಗತ್ಯವಾದ ಆಕ್ರೋಶ ಬೇಡ. ನನ್ನ ಜೀವನ ಹೀಗೇ ಇರಬೇಕಿತ್ತು ಅನ್ನುವಂಥ ಭ್ರಮಾಲೋಕವೂ ಬೇಡ. ಆದರೆ ನೆನಪಿಡಿ, ನೀವು ಎಂಥ ಸ್ನೇಹಿತರನ್ನು ಹೊಂದಬೇಕು, ಎಂಥ ಪುಸ್ತಕಗಳನ್ನು ಓದಬೇಕು, ಬೆಳೆದಂತೆ ಯಾವ ರೀತಿಯ ಆಲೋಚನೆಗಳನ್ನು ಪೋಷಿಸಬೇಕು, ಎಂಥ ಅಭ್ಯಾಸಗಳನ್ನು ಬೆಳೆಸ್ಕೊಳ್ಬೇಕು, ಇವೆಲ್ಲವನ್ನು ನೀವೇ ನಿರ್ಧರಿಸಬಹುದು. ಇವು ನೀವು ಬರೆಯಬೇಕಾದ ನಿಮ್ಮ ಭವಿಷ್ಯದ ಪುಟಗಳು. ಅದನ್ನು ಸರಿಯಾಗಿ ಬರೆಯಿರಿ. ಒಳ್ಳೆಯ ಅಭ್ಯಾಸಗಳಿರುವಂಥ ಗೆಳೆಯರೊಂದಿಗೆ ಇರಿ. ಧನಾತ್ಮಕ ಚಿಂತನೆ ಇರುವಂಥ ಜನರೊಂದಿಗೆ ಒಡನಾಡಿ. ಒಳ್ಳೆಯ ಪುಸ್ತಕಗಳನ್ನು ಓದಿ. ಯಾವುದೇ ಕೆಲಸ ಮಾಡಿದರೂ ಅದನ್ನು ಸಂಪೂರ್ಣ ಮನಸ್ಸಿನಿಂದ ಶ್ರದ್ಧೆಯಿಂದ ಮಾಡಿ. ಈಗ ನಾನು ಹೇಳಿದಂಥ ಈ ಥರದ ಸ್ಫೂರ್ತಿದಾಯಕ ಮಾತುಗಳನ್ನೇ ಕೇಳ್ತಾ ಇರಿ. ಯಾವ ಹಿನ್ನೆಲೆಯಿಂದ ಬಂದಿದ್ದರೂ ನೀವು ಜೀವನದಲ್ಲಿ ಯಶಸ್ವಿಯಾಗ್ತೀರಿ. ದೇವರು ನಿಮಗೆ ಒಳ್ಳೆಯದನ್ನೇ ಮಾಡ್ತಾನೆ. ಇಂಥ ಅನೇಕ ವಿಚಾರಗಳನ್ನು ತಿಳಿದುಕೊಳ್ತಾ ಇರಲಿಕ್ಕೆ ಈ ನಮ್ಮ ನಾಗದಿವ್ಯ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನೋಡ್ತಾ ಇರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.